ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಕೆಲವೊಂದು ಬಾರಿ ನಮಗೆ ಎಲ್ಲೋ ಒಂದು ಇಂಟ್ಯೂಷನ್ಸು ಅಥವಾ ಇಂಡಿಕೇಶನ್ಸ್ ಅನ್ನುವಂಥದ್ದು ಬರುತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಈಗ ಒಬ್ಬ ಕಲಾವಿದನ ಸಾವಾಯಿತು ಇತ್ತೀಚೆಗಷ್ಟೇ, ಕೆಲವು ದಿನಗಳ ಹಿಂದೆ ಅಂತಲೇ ಹೇಳ್ಬೋದು. ರಾಕೇಶ್ ಪೂಜಾರಿ ಅವ್ರದ್ದು. ಆರ್ಟಿಸ್ಟು ಗುರುಗಳೇ, ತುಂಬ ಚೆನ್ನಾಗಿ ಅಭಿನಯಿಸ್ತಾ ಇದ್ರು. ಜೊತೆಗೆ ಒಂದು ವಾಹಿನಿನಲ್ಲಿ ಕೂಡ ಅವರು ಮಾಡ್ತಾ ಇದ್ದಿದ್ದ ಒಂದು ಪ್ರೋಗ್ರಾಮ್ನಲ್ಲಿ ವಿನ್ನರ್ ಕೂಡ ಆಗಿದ್ರು ಅವರು. ಎಲ್ಲವೂ ಚೆನ್ನಾಗಿತ್ತು. ಜೊತೆಗೆ ಅವರು ಆ ದಿವಸ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿಕೊಂಡು ಆ್ಯಕ್ಟಿವ್ ಆಗಿ ಡ್ಯಾನ್ಸ್ ಮಾಡ್ಕೊಂಡು ಎಲ್ಲ ಇದ್ದವರು. ನೆಕ್ಸ್ಟ್ ನೋಡಿದ್ರೆ ಮರುಕ್ಷಣದಲ್ಲೇ ಅವರಿಲ್ಲ, ಲೋ ಬಿ ಪಿ ಆಯಿತು, ಕಾರ್ಡಿಯಕ್ ಅರೆಸ್ಟ್ ಆಯಿತು ಅಂತ ಹೇಳ್ತಾರೆ. ಇನ್ನೊಂದು ಫೇಮಸ್ ಫಿಲ್ಮ್ನಲ್ಲಿ ಕೂಡ, ಕಾಂತಾರ ಸಿನಿಮಾದಲ್ಲಿ ಕೂಡ ಅವರು ಅಭಿನಯಿಸಿದ್ದಾರೆ ಆಲ್ರೆಡಿ ಅಂತ ಹೇಳಿದರೆ. ದೈವಗಳೆಲ್ಲೋ ಕೂಡ ಅವ್ರಿಗೆ ಹೇಳಿತ್ತು ಏನೋ ತೊಂದರೆಗಳಾಗ್ತಾ ಇದೆ ಅಂತ. ಅದನ್ನೆಲ್ಲೋ ಒಂದು ಕಡೆ ತಗೊಳ್ಳಿಲ್ವಾ ಅವರು, ಕನ್ಸಿಡರ್ ಮಾಡಲಿಲ್ವಾ, ಅಥವಾ ಇಗ್ನೋರ್ ಮಾಡಿದ್ರಾ, ಅಥವಾ ಇವ್ರ ಟೈಮ್ ಇದ್ದಿದ್ದೇ ಅಷ್ಟ? ಇದನ್ನು ಹೆಂಗೆ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ? ಕರ್ಮ ಅನ್ನೋಂಥದ್ದು ಇವ್ರಿಗೆ ಆಲ್ರೆಡಿ ವಿಧಿ ಅನ್ನೋಂಥದ್ದು ಬರೆದುಬಿಟ್ಟಿತ್ತ, ಏನು ಅನ್ನೋಂಥದ್ದೇ ಗೊತ್ತಾಗಲ್ಲ. ಯಾಕಂದರೆ ಅವ್ರ ಸ್ಟೇಟಸ್ ಎಲ್ಲ ಹಾಕ್ಕೊಂಡಿದ್ದಾರೆ, ಅಷ್ಟು ಆ್ಯಕ್ಟಿವ್ ಆಗಿದ್ದವರು, ತುಂಬ ಒಳ್ಳೆಯವರು, ಪ್ರತಿಯೊಬ್ಬರು ಕೂಡ ಅವ್ರ ಬಗ್ಗೆ ಹೇಳಿದಂಥ ಮಾತುಗಳು. ಮತ್ತು ದಿಢೀರಂತ ಹಿಂಗಾಗೋಯ್ತಲ್ಲ, ಹೆಂಗಿದು, ಇದನ್ನು ಹೆಂಗೆ ನಾವು ರಿಸೀವ್ ಮಾಡೋವಂಥದ್ದು? ಇದಕ್ಕೇನಾದರೂ ನಮಗೆ ಇಂಟ್ಯೂಷನ್ಸ್ ಮುಂಚೆನೇ ಸಿಕ್ಕಿರುತ್ತಾ, ಈ ಥರ ಕೆಡಕ್ಕಾಗತ್ತೆ, ನನಗೆ ಹುಷಾರಾಗಿರಬೇಕಾಗತ್ತೆ ಅನ್ನೋವಂಥದ್ದು ಹೆಂಗೆ ತೊಗೊಳ್ಬೇಕಾಗತ್ತೆ ಗುರುಗಳೇ ಇದನ್ನು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಪಾಪ ಆ ಹುಡುಗನ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬದ, ಅವರ ಸ್ನೇಹಿತರಿಗೆ ಆ ನೋವನ್ನು ತಡೆದುಕೊಳ್ಳೋ ಶಕ್ತಿ ಕೊಡಲಿ. ಏನೋ ವಯಸ್ಸಾಗಿದೆ ಅಂದರೆ ಅದೊಂದು ಸಹಜ ಅಂತ ಹೇಳಿ ಸುಮ್ಮನಾಗ್ಬೋದು. ಪಾಪ ಈ ಏಜಲ್ಲಿ ಅವನೇನೋ ಅವನದಾಗಿರೋ ಒಂದು ಬದುಕನ್ನು ಕಟ್ಟಿಕೊಳ್ಬೇಕಾದ್ರೆ, ಅವನದಾಗಿರೋಂಥ ಒಂದು ಸಾಧನಾ ಮಾರ್ಗದಲ್ಲಿ ಹೋಗುವಾಗ ಈ ರೀತಿ ಆದಾಗ ಬಹುಶಃ ದುಃಖ ಆಗತ್ತೆ. ನೀವು ಕೇಳಿದ ಪ್ರಶ್ನೆ ಏನು ಅಂತಂದರೆ, ಯಾವಾಗಲೂ ದುಃಖ ಆಗುತ್ತೆ. ಈಗ ಅದಕ್ಕೆ ಸಂಬಂಧಪಟ್ಟದ್ದು ಹೇಗೆ ನಾನು ತೆಗೆದುಕೊಳ್ಬೇಕು ಅಂತಂದರೆ, ಒಂದು ಚೀಲ ಇದೆ, ಆ ಚೀಲಕ್ಕೆ ಎಷ್ಟು ಹಿಡಿಸುತ್ತೆ? ಆ 25 ಕಿಲೋದ, 50 ಕಿಲೋದ, ಅಥವಾ 100 ಕಿಲೋದ, ಅಥವಾ 200 ಕಿಲೋ ಕೂಡ ಆ ಚೀಲದ ಒಳಗಡೆ ಹಾಕಬಹುದಾ? ಇದನ್ನು ದೇಹಕ್ಕೆ ಹೋಲಿಸ್ಕೊಳ್ಳಿ. ನಿಮ್ಮ ಕೆಪಾಸಿಟಿ ಎಷ್ಟು ಅಂದರೆ, ಎಷ್ಟು ಕಿಲೋ ನಾನು ಭಾರವನ್ನು ಹೊರಬಹುದು, ಮೇಲೆತ್ತಬಹುದು, ತೆಗೆದುಕೊಂಡು ಪ್ರಯಾಣ ಮಾಡಬಹುದು. ಅದು ನೀವು ಮಾನಸಿಕವಾಗಿ ತೆಗೆದುಕೊಳ್ತೀರೋ, ದೈಹಿಕವಾಗಿ ತೆಗೆದುಕೊಳ್ತೀರೋ, ನಿಮ್ಮ ಹಾರ್ಡ್ ವರ್ಕಲ್ಲಿ ತೆಗೆದುಕೊಳ್ತೀರೋ, ಅಥವಾ ಥಿಂಕಿಂಗಲ್ಲಿ ತೆಗೆದುಕೊಳ್ತೀರೋ. ಇಲ್ಲೇನಾಗುತ್ತೆ ಅಂತಂದರೆ, ನಮ್ಮ ಆಲೋಚನೆಗಳು ತುಂಬ ಸ್ಟ್ರೆಸ್ ಇದೆಯಲ್ಲ, ಆ ಸ್ಟ್ರೆಸ್ ಕೂಡ ನಮ್ಮ ಶಕ್ತಿಯಾನುಸಾರ ಇರ್ತವೆ. ಈಗ 20 ಕಿಲೋ ಹಾಕುವಂಥ ಗೊಣಚಿಲ್ಲಮ್ಮ, 25 ಜೊತೆಗೆ ಇನ್ನೊಂದು ಕಿಲೋ ಎಕ್ಸ್ಟ್ರಾ ಕೂಡ ಹಾಕ್ಬಿಡ್ಬೋದು. ನೀವು ಇನ್ನೊಂದು ಕಿಲೋನ ಎಕ್ಸ್ಟ್ರಾ ಹಾಕ್ಬೋದು. 25 ಕಿಲೋ ಇಡಿಸೋಂಥ ಗೋಣಿ ಚೀಲಕ್ಕೆ ನೀವು ಇನ್ನೊಂದು 25 ಹೆಂಗೆ ತುಂಬಿಸ್ತೀರ? ನನಗೆ ಹೇಳಿ, ಸಾಧ್ಯವೇ ಇಲ್ಲ ಇಲ್ವಲ್ಲ? ಇಷ್ಟೇ ಇದಕ್ಕೆ ಉತ್ತರ ಪೂರ್ಣ. ನೀವು ಎಷ್ಟು ಹುಡುಕೋದು ಇಷ್ಟೇ. ಅಂದರೆ ನಮ್ಮ ಭಾರಗಳೆಷ್ಟು, ನಮ್ಮ ಭಾವನೆಗಳೆಷ್ಟು, ನಮ್ಮ ಶಕ್ತಿಗಳೆಷ್ಟು, ನಮಗೆ ಆ ಒಂದು ವಿಶ್ವಶಕ್ತಿ ಅದನ್ನು ನಮಗೆ ಪ್ರೊವೈಡ್ ಮಾಡ್ತಾ ಇರುತ್ತೆ. ತುಂಬ ಸ್ಟ್ರೆಸ್ ತಗೊಂಡಾಗ ಅದು ಬ್ಲಾಸ್ಟ್ ಆಗೋ ಸಾಧ್ಯತೆ ಇರುತ್ತೆ. ಈಗ ಹೆಂಗೆ ತೆಗೆದುಕೊಳ್ಬೇಕು ಅಂತಂದರೆ, ಆ ಇಂಡಿಕೇಶನ್ ಕೂಡ ಸಿಗುತ್ತೆ ನಮಗೆ. ಈಗ ನಾವು ಒಂದು ವಾಹನದಲ್ಲಿ ಹೋಗೋವಾಗ ನಮಗೆ ಆ ಸಿಗ್ನಲ್ ಹೆಂಗೆ ಕೊಡುತ್ತೆ, ರೆಡ್ ಆ್ಯಂಡ್ ಗ್ರೀನ್ ಆ್ಯಂಡ್ ಯೆಲ್ಲೋ ಸೂಚನೆ ಕೊಡ್ತವೆ. ಈ ಅಪ್ಪು ಹೋದಾಗ, ಪುನೀತ್ ರಾಜ್ಕುಮಾರ್ ತೀರಿಕೊಂಡಾಗ ಅವನಿಗೆ ಆ ರಾಘವೇಂದ್ರ ಸ್ವಾಮಿಗೆ ಸಂಬಂಧಪಟ್ಟ ಅಲ್ಲೊಂದು ಸಿಗ್ನಲ್ ನಡೀತು. ಹೌದು, ಮುಂದಿನ ವರ್ಷ ಬರ್ತೀನಿ. ಎಸ್, ಹೀಗೆ ಹಾಗೆ ನಡೀತವೆ. ಇಲ್ಲಿ ಸ್ವಲ್ಪ ಸೂಕ್ಷ್ಮಗಳಿದ್ದಾವೆ. ಇವತ್ತು ಹನುಮ ಜಯಂತಿ ಇದೆ. ಈ ಹನುಮ ಜಯಂತಿನ ಒಂದು ವರ್ಷದಲ್ಲಿ 2 ಬಾರಿ ಬರುತ್ತೆ, ಒಂದು ವರ್ಷದಲ್ಲಿ 3 ಬಾರಿ ಕೂಡ ಬರೋ ಸಾಧ್ಯತೆ ಇರುತ್ತೆ. ಯಾಕೆಂತಂದರೆ ಹನುಮಂತ ಈ ಸೀಮೋಲ್ಲಂಘನ ಮಾಡಿ ಬಂದಾಗ ಒಂದು ಆಚರಣೆಯನ್ನು ಒಂದು ಭಾಗದಲ್ಲಿ ಮಾಡ್ತಾರೆ. ರಾಮ ಮತ್ತು ಈ ಹನುಮ ಸೇರಿದ ಸನ್ನಿವೇಶವನ್ನು ಒಂದು ಸಲ ಹನುಮದ್ ವ್ರತ ಅಂತ ಮಾಡ್ತಾರೆ. ಇನ್ನು ಈ ವಾನರಕ್ಕೆ ಸಂಬಂಧಪಟ್ಟ ಹಾಗೆ ಇವರೆಲ್ಲರೂ ಕೂಡ ಕೆಲವೊಂದಷ್ಟು ಪದವಿಗಳನ್ನು ಕೊಟ್ಟ ಹೊರಟ ಮೇಲೆ ಸುಗ್ರೀವನಿಗೆ, ವಿಭೀಷಣನಿಗೆ, ಹನುಮನಿಗೆ ಏನಿತ್ತು ಇವನ್ನೆಲ್ಲ ಕೊಟ್ಟು ಹೊರಟೋದ.
ಇದೇ ಥರದ ಮಾಲೆಯನ್ನು ಹನುಮಂತನಿಗೆ ಕೊಟ್ಟ, ಅವನಿಗೆ ಪಟ್ಟಾಭಿಷೇಕವನ್ನು ಮಾಡಿಸ್ದೆ. ಈಗೆಲ್ಲ ಮಾಡ್ತಾನೆ. ಇನ್ನೊಂದಷ್ಟು ಜನಕ್ಕೆ ಇನ್ನೊಂದು ಜನದಲ್ಲಿ ಮಾಡ್ತೇನೆ. ಇಲ್ಲಿ 16,000 ಕಪಿಗಳು ಇರ್ತಾವಲ್ಲ, ಅವ್ರಿಗೆ ಮಾಡಲಿಕ್ಕಾಗಲ್ಲ, ಯಾಕೆ ಸಮಾಪ್ತಿ ಆಗ್ತಾ ಇದೆ ಆ ಅವತಾರ. ಇನ್ನೊಂದು ಅವತಾರದಲ್ಲಿ ನಿಮಗೆ ಮಾಡ್ತೇನೆ ಅಂತೇಳಿ ಈ 16,000 ಕಪಿಗಳೇ ಇನ್ನೊಂದು ಜನದಲ್ಲಿ ಈತ ಕೃಷ್ಣನಾಗಿ ಹುಡ್ತಾನೆ. ಆ 16,000 ಹೆಣ್ಣು ಮಕ್ಕಳ ಮದುವೆ ಆಗ್ತಾನೆ ಅಂತ ಹೇಳ್ತಾರಲ್ಲ, ಈ 16,000 ಹೆಣ್ಣು ಮಕ್ಕಳೇ ಕಪಿಗಳಾಗಿದ್ದರು. ಅವರಿಗೆ ಅಲ್ಲಿ ಆ ರಕ್ಕಸನಿಂದ ಬಿಡುಗಡೆ ಮಾಡಿಸ್ತಾನೆ. ಅಲ್ಲಿ ಅವ್ರ ಮೇಲೆ ಅವ್ರ ಮನಸ್ಸು ಇಟ್ಕೊಳ್ತಾರೆ. ಹೀಗೆ ಈ ಸಮಾಪ್ತಿ ಆಗುವಾಗ ಏನು ಮಾಡಿದೆ ಅಂತಂದರೆ, ಅಲ್ಲೊಂದು ಹನುಮಂತನಿಗೆ ಸೇವೆ ನಡೆದಿತ್ತು. ನಾನು ಇದಕ್ಕೆ ಲಿಂಕ್ ಯಾಕೆ ಕೊಡ್ತಿದ್ದೀನಿ ಅಂತಂದರೆ, ಇಂತಹ ದಿನಗಳಲ್ಲಿ ಸಾಧ್ಯವಾದಷ್ಟು ನಿಮ್ಮ ಪರೀಕ್ಷಾ ದಿನಗಳಿಗೂ, ಎಕ್ಸಾಮ್ ಬರೆಯುವಂಥ ದಿನದಲ್ಲಿ ನೀವು ಬೇಜವಾಬ್ದಾರಿತನ ಮಾಡಿದ್ರೆ, ಹಾಗಂತೇಳಿ ಅವ್ರು ಮಾಡಿದ್ರು ಅಂತ ಹೇಳ್ತಿಲ್ಲ ನಾನು, ನೀವು ಹೇಳಿದ್ರಲ್ಲ ಕೊನೆಯದಾಗಿ ಅವ್ರ ಆಯ್ಸೆ ಅಷ್ಟು ಅಂತ. ಹಾಗೆ ಕೆಲವೊಂದಕ್ಕೆ ಎಕ್ಸ್ಕ್ಯೂಸ್ ಕೊಡ್ತಾನೆ ಅಂತ ಹೇಳ್ತಿದ್ದೇನೆ, ಕೆಲವೊಂದು ಕೊಡುವ ಸಾಧ್ಯತೆ ಇರುತ್ತೆ. ನಾನು ಮೊದಲೇ ಹೇಳಿದ್ದೇನೆ, ಭಗವಂತನ ಬಳಿ ಕೆಲವಿರುತ್ತವೆ ಅಂತ. ನಿಮ್ಮ ಪ್ರಯತ್ನಗಳ ಪೂರ್ಣ ನಡೀತಿರಲಿ. ಇನ್ನು ಕಾಂತಾರ ಸಿನಿಮಾದ ಯಾರು ಆತ ರಿಷಬ್ ಶೆಟ್ಟಿ, ಆತನು ಕೂಡ ದೈವಗಳೊಂದು ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥ ಸೂಚನೆ ಕೊಟ್ಟಿರುತ್ತೆ. ಆಮೇಲೆ ನಮ್ಮ ಆಪ್ತ ಮಿತ್ರ ಮೂವಿನಲ್ಲಿ ಒಂದು ಮಂಡಲ ಹಾಕಿ ಸೌಂದರ್ಯನ ಕೂರಿಸ್ತಾರೆ. ಆ ಮಂಡಲದಲ್ಲಿ ಅದು ಬಹಳ ಎಡವಟ್ಟಾಗಿದ್ದು, ಈ ತರಹದ ಅದಕ್ಕೊಂದು ಪ್ರೋಸೆಸ್ ಇದೆ, ಅದಕ್ಕೊಂದು ರೂಲ್ ಇದೆ, ಅದಕ್ಕೊಂದು ಆಚಾರ ವಿಚಾರ ಇದೆ, ಅದಕ್ಕೊಂದು ತೂಕ ಇದೆ. ಹಾಗೆಯೇ ಕೆಲವು ಮಾಡತಕ್ಕಂಥದ್ದು ಇದನ್ನು ಮೀರಿ ಬರುತ್ತೆ ಅಂತಂದಾಗ ಅದು ನೋವಾಗಿರಲಿ ಸಾವಾಗಿರಲಿ ಸ್ವೀಕರಿಸಲೇಬೇಕಾಗುತ್ತೆ. ಭಗವಂತನ ಹದಿನದಲ್ಲಿ ಇರತಕ್ಕಂತಹದ್ದು ಕೆಲವೆಲ್ಲ ಕೂಡ. ಅದಕ್ಕಾಗಿ ಈ ಹುಡುಗನಿಗೆ ಈಗ ಆಗಿದೆ ಅಂತಂದರೆ, ಇಷ್ಟು ಚೆನ್ನಾಗಿ ನೀನು ಮಾಡೋವಂಥವನು ಈತನಿಗೆ ಬೇರೆ ಈ ಜನ, ಈ ಅವನಿಗೆ ಸಂಬಂಧಪಟ್ಟ ಸಂಬಂಧಿಕರು, ಅವನಿಗೆ ಸಂಬಂಧಪಟ್ಟ ಸ್ನೇಹಿತರು, ಅವನಿಗೆ ಸಂಬಂಧಪಟ್ಟ ಹಿತೈಷಿಗಳು ಇಷ್ಟು ಜನ ಇಲ್ಲಿದ್ದರೆ ಇದರ 100 ಪಟ್ಟು ಇನ್ನೊಂದು ಕಡೆ ಇರುತ್ತೆ. ಅವನು ಅಲ್ಲಿಗೆ ಟ್ರಾನ್ಸ್ಫರ್ ಆಗಿದ್ದಾನೆ, ಭಗವಂತ ಅವನನ್ನು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿರ್ತಾನೆ. ಇದು ಗೊತ್ತಾಗೋದಿಲ್ಲ. ಇದು ನಮಗೆ ನೋವಂತ ನಮಗಿಲ್ಲಿ ಗೊತ್ತಾಗುತ್ತೆ ಒಂದಷ್ಟು ಜನಕ್ಕೆ. ಇಲ್ಲಿ ಏನಿದೆಯೋ ಅದರ 2 ಸುಖ ಅವನಿಗೆ ಅಲ್ಲಿ ಇರುತ್ತೆ. ಯಾಕಂದರೆ ಅಲ್ಲಿ ಇದೇ ತರಹದ್ದು ಇನ್ನೊಂದು ಲೋಕ ಇದೆ. ನಮಗೆ ಕಾಣ್ತಾ ಇರೋದು ಇದೊಂದೇ ಲೋಕ, ಅದರ ಭಗವಂತನ ಬಳಿ ಇರ್ತಕ್ಕಂಥದ್ದು ಇಡೀ ಈ ಒಂದು ಬ್ರಹ್ಮಾಂಡದಲ್ಲಿ ಅಡಗಿರ್ತಕ್ಕಂತಹ ಎಷ್ಟು ಇದಾವೆ ಈ ತರಹದ ಭೂಮಿ. ಸಣ್ಣ ಭೂಮಿ ಇದು, ನಾವೆಲ್ಲ ಮಹಾ ಅಲ್ಲ ಅವನ ಕೌಂಟಲ್ಲಿ. ಅವನು ಹೀಗೆ ಇಟ್ಕೊಳ್ತಾನೆ, ಒಂದು ಬಗ್ಸಲ್ಲಿ ಇಟ್ಕೊಳ್ತಾನೆ ಅಷ್ಟೇ. ಈ ಜಗತ್ತಿಲಿರ್ತಕ್ಕ ಅಷ್ಟು ಜನ ಇಷ್ಟಕ್ಕೂ ಸಾಕಾಗಲ್ಲ. ಹೀಗೆ ಮೆತ್ತುಕೊಂಡ್ರೆ ಇಷ್ಟು ಇರ್ತೇವೆ ನಾವು ಅಷ್ಟೇ. ಅದಕ್ಕಾಗಿ ಅವನ ಬ್ರಹ್ಮಾಂಡದಲ್ಲಿ ಯಾವ ಯಾವ ಲೋಕಗಳಿದ್ದಾವೋ, ಈಗ ಅಪ್ಪು ಅಂತ ಒಳ್ಳೆಯ ಹುಡುಗನನ್ನು ಯಾಕೆ ಅಲ್ಲಿಗೆ ಕರೆದುಕೊಂಡ ಅಂತಂದರೆ, ಬಾ ಇಲ್ಲಿ ಸ್ವಲ್ಪ ಒಂದು ಲೋಕ ಇದೆ, ಅದಕ್ಕೆ ನೀನು ಸ್ವಲ್ಪ ಲೀಡ್ರ್ ಆಗೋ ಬಾ ಅಂತ ಕರೆದುಕೊಳ್ಳಬಹುದು. ಅದಕ್ಕೆ ನಾವು ನೋವಾಗೋದು ಸಹಜ, ದುಃಖ ಆಗೋದು ಸಹಜ, ಅನುಭವಿಸ್ಲೇಬೇಕು. ಇದು ಬಿಟ್ಟರೆ ಬೇರೆ ಆಪ್ಷನ್ ನಮಗಿರೋದಿಲ್ಲ, ಬೇರೆ ಯಾವ ಕೊಡೋದಿಲ್ಲ. ಅದಕ್ಕಾಗಿ ನಾನೇನು ಹೇಳ್ತೀನಿ ಅಂತಂದರೆ, ಈ ಅಕಾಲ ಮರಣಗಳು ಬಂದಾಗ ನೋವಾಗ್ತವೆ. ತುಂಬ ತೀರಾ ಸಣ್ಣ ಏಜು ಆ ಹುಡುಗನದ್ದು. ಇತ್ತೀಚೆಗೆ ಮೋಸ್ಟ್ ಇಂಡಸ್ಟ್ರಿಗೆ ಬಂದಿದ್ದೆ ನಾನು, 33 ವಯಸ್ಸು. ಇಷ್ಟಕ್ಕೆ ಪಾಪ ಒಂದು ಏನನ್ನ ಸಾಧನೆ ಮಾಡುವಂಥ ಇತ್ತು. ಪಾಪ ಅವರ ಕುಟುಂಬದವರು ಅವನನ್ನೇ ನಂಬಿರ್ತಾರೆ. ಈಗ ನಾನು ಏನು ಹೇಳಿದ್ರೂ ಕೂಡ ದುಃಖವೇ ಆಗುವಂಥದ್ದಾಗತ್ತೆ. ಅದಕ್ಕಾಗಿ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ, ಜೊತೆಗೆ ಇನ್ನು ಯಾರಿಗೂ ಕೂಡ ಹಾಗೆ ಆಗಬಾರ್ದು ಅನ್ನೋದು ಒಂದು ಪ್ರೇಯರ್. ಅದಕ್ಕೆ ನಾನು ಹೇಳ್ತೀನಿ, ರಾಷ್ಟ್ರಾಶೀರ್ವಾದ ದಯವಿಟ್ಟು ನೀವು ಮಾಡ್ತಾ ಬನ್ನಿ. ನನ್ನ ಕೆಲವು ಭಕ್ತರು ರಾತ್ರಿ 3 ಗಂಟೆಗೆ ಎದ್ದು ನಾನು ಹೇಳಿಕೊಟ್ಟ ರಾಷ್ಟ್ರಾಶೀರ್ವಾದನ ಹೇಳ್ತಾರೆ. ಅದೆಲ್ಲ ಅಡಕವಾಗಿದೆ, ಇಡೀ ಜಗತ್ತೇ ಅದರಲ್ಲಿ ಅಡಕವಾಗಿದೆ. ಒಂದು ಪ್ರೇಯರ್ ಮಾಡಿ. ನೀವು ಹೋಗಿ ಯುದ್ಧ ಮಾಡೋಕ್ಕೆ ಆಗಲ್ಲ ಅಲ್ಲಿ, ಆದರೆ ಯುದ್ಧ ಮಾಡೋವಂಥ ಸಂದರ್ಭ ಬಂತು ಅಂದರೆ ಎದ್ದು ಬನ್ನಿ ಆಚೆ. ಯುದ್ಧ ಮಾಡೋ ಸಂದರ್ಭ ಬಂತು ಅಂತಂದಾಗ ನಾವು ಬರಲೇಬೇಕಾಗತ್ತೆ. ಹಾಗಾಗಿ ಯಾರು ಸ್ವಲ್ಪ ದೇಹಾಭಿಮಾನ ಬಿಟ್ಟು ದೇಶಾಭಿಮಾನ ಇಟ್ಕೊಂಡವರಿಗೆ ಎಲ್ಲರೂ ಕೂಡ ಕೃತಜ್ಞರಾಗಿ ಇರುವಂಥದ್ದರ ಜೊತೆಗೆ ಈಗೆಲ್ಲ ಏನು ನಡೆಯುತ್ತೋ ಈ ತರಹದ್ದು ಅದಕ್ಕೆ ಆಯಾಯ ಭಾರ ಬರುವಂಥದ್ದಿರುತ್ತೆ. ಆ ಸ್ಟ್ರೆಸ್ಸನ್ನು ಜಾಸ್ತಿ ತೆಗೆದುಕೊಳ್ಳೋದಾಗಿರಬಹುದು, ಅಥವಾ ನೀನು ಈ ಒಂದೇ ದಿನ ದುಡಿಲಿಕ್ಕೆ ಆಗುವಂಥದ್ದನ್ನು 1 ತಿಂಗಳಿಗಾಗೋಷ್ಟು ದುಡಿಯೋಕ್ಕೆ ಬರೋದಿಲ್ಲ. ಹಾಗೆ ಎಷ್ಟಿರುತ್ತೋ ಅಷ್ಟೇ ಪ್ರಮಾಣ ಇಟ್ಕೊಂಡು ಅತಿಯಾಗಿರ್ತಕ್ಕಂತಹ ಖುಷಿ ಇದೆಯಲ್ಲ ಅದು ಕಷ್ಟವೇ, ಅತಿಯಾಗಿರ್ತಿರೋ ಅದು ಕಷ್ಟವೇ. ಅದಕ್ಕೆ ಮಧ್ಯದಲ್ಲಿ ಇರತಕ್ಕಂತಹದ್ದೇ ಇರುತ್ತೆ. ಅದಕ್ಕೆ ಕಫ ವಾತ ಪಿತ್ತ ದೇಹದಲ್ಲಿ 3 ಇರಬೇಕು, ಆದರೆ ಇಲ್ಲದಂಗೆ ಇರಬೇಕು. 3 ಇರಬೇಕು, ಇಲ್ಲದಂಗೂ ಇರಬೇಕು. ಈಗ ನಾವು ಮಧ್ಯದಲ್ಲಿಯೇ ಮೇಂಟೈನ್ ಮಾಡಬೇಕು. ಅದು ಅತಿಯಾದರೂ ಕಷ್ಟವೇ, ಲೋ ಆದರೂ ಆ ಹುಡುಗ ಪಾಪ ಲೋ ಬಿ ಪಿನೇ ಏನೋ, ಲೋ ಬಿ ಪಿ ಹೋಗಿ ಆಗ್ತಕ್ಕಂಥದ್ದು. ಅದಕ್ಕೆ ನೀವು ಅದಕ್ಕೂ ಅವಕಾಶ ಕೊಡಬಾರ್ದು, ಅತಿಯಾಗಿರ್ತಕ್ಕಂಥದ್ದಕ್ಕೆ ಹೋಗಬಾರ್ದು. ಭಗವಂತ ಈ ಭೂಮಿಗೆ ಕಳಿಸಿದ್ದಾನೆ, ಯಾರ್ಯಾರಿಗೆ ಏನೇನೋ ಅದೆಲ್ಲವೂ ಕೂಡ ಅವನು ಕೊಡ್ತಾನೆ. ನಿಮ್ಮ ಒಂದು ಪ್ರದರ್ಶನ ಏನಿರಬೇಕು ಅಂತಂದರೆ ಭಗವಂತನ ನಿದರ್ಶನ ಇರುವಿಕೆಯನ್ನು ತಿಳಿದುಕೊಳ್ಳುವಂಥದ್ದು. ಇವತ್ತು ಹನುಮ ಜಯಂತಿ ಇದೆಯಲ್ಲ, ಅದಕ್ಕೆ ಒಂದಷ್ಟು ಇವತ್ತು ಅದಕ್ಕೆ ಪರೀಕ್ಷಾ ದಿನ ಅಂತ ನಾನು ಹೇಳಿದ್ದು, ಒಂದಷ್ಟು ಬೆಲ್ಲ, ವಿಳೆದೆಲೆ, ಇನ್ನು ಬೆಣ್ಣೆ,
ಕೇಸರಿ ಈ ತರಹದ್ದನ್ನು ಅಲ್ಲಿ ಸಂಬಂಧಪಡ್ತಕ್ಕಂತಹದ್ದನ್ನು ನಾವು ದಾನ ಮಾಡುವಂಥದ್ದು. ಇಂತಹ ದಿನಗಳಲ್ಲಿ ಮೊದಲೇ ಹನುಮ ಚಿರಂಜೀವಿ, ಅವನು ಅಂತಹ ಚಿರಂಜೀವಿತ್ವನ ದಯಪಾಲಿಸ್ತಕ್ಕಂಥದ್ದು ಈ ದಿನಗಳಲ್ಲೇ ಇವೇನಾದರೂ ಒಂದು ಸೇವೆಯನ್ನು ಮಾಡತಕ್ಕಂಥದ್ದು. ಒಟ್ಟಾರೆ ಪಾಪ ಪುಣ್ಯದಲ್ಲೂ ಕೂಡ ಬ್ಯಾಲೆನ್ಸ್ ಇಟ್ಟಿರ್ತಾನಂತೆ ಭಗವಂತ. ಒಂದಷ್ಟು ದಾನ ಧರ್ಮದಲ್ಲೂ ಕೂಡ ಕಟ್ಟಿಟ್ಟ ಬುತ್ತಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಂಗೆ ಅಂತ ನಿಮಗೆ ಗೊತ್ತಿರೋದ್ರಿಂದ ಇನ್ನು ಅದರ ಬಗ್ಗೆ ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಈ ಹನುಮ ಜಯಂತಿ ಎಂದು ನಮಗೇನಾದರೂ ಒಂದು ಹೊಳೆತನ್ನು ಮಾಡಿಕೊಳ್ಬೇಕು ಅಂತಂದರೆ ಮತ್ತೆ ಬರ್ತಕ್ಕಂತಹದ್ದು ವರ್ಷಕ್ಕೆ ಈ ಹನುಮ ಜಯಂತಿ. ಅದಕ್ಕೆ ನೀವೇನು ಮಾಡ್ತೀರಿ ಅಂತಂದರೆ, ಯಾರಾದರೂ ಕೂಡ ಅಷ್ಟೇ ಕೆಲವೊಂದು ಬಿಸ್ನೆಸ್ ಮಾಡೋವಂಥವ್ರು ಈ ದಿನಗಳನ್ನ ದಯವಿಟ್ಟು ಬಳಸ್ಕೊಳ್ಳಿ. ನಿಮಗೆ ಒಂದು ಶಕ್ತಿಯನ್ನು ಕೊಡುವಂಥದ್ದು ಈ ಕೆಂಪು ಗುಲಗಂಜಿ ನೋಡಿದರೆ ನೀವು, ಗುಲಗಂಜಿ, ಹಸುರು ಗುಲಗಂಜಿ, ಕೆಂಪು ಗುಲಗಂಜಿ, ಬಿಳಿಯ ಗುಲಗಂಜಿ, ನಿಮಗೆ ಯಾವುದು ಸಿಕ್ಕಿದ್ರೂ ಆಹಾರವಾಗಿ ಧರಿಸ್ಕೊಳ್ಳಿ. ಇವತ್ತು ಪ್ರಯತ್ನ ಪಟ್ಟುಬಿಡಿ, ಎಸ್ ನನಗೆ ಇವತ್ತು ಗುಲಗಂಜಿ ಹಾರ ಬೇಕು ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಅದು ಏನನ್ನು ವಶಿತ್ವ ಮಾಡಿಕೊಡುತ್ತೆ ಅಂತಂದರೆ, ನಿಮಗೆ ಬೇಕಾಗಿರತಕ್ಕಂಥ ವಶಿತ್ವ ಮಾಡಿಕೊಡುತ್ತೆ. ನಿಮಗೆ ಬೇಕಾಗಿರತಕ್ಕಂಥ ನಿಮ್ಮ ಪ್ರಯತ್ನದ ಜೊತೆಗೆ ಆ ಒಂದು ಪ್ರತಿಫಲ ಸಿಗೋ ಸಾಧ್ಯತೆ ಇರುತ್ತೆ. ನಮ್ಮ ಕುಟುಂಬಕ್ಕೆ, ನನ್ನ ಪರಿವಾರದ ಕುಟುಂಬಕ್ಕೆ, ನನ್ನನ್ನು ನಂಬಿರತಕ್ಕಂತಹದ್ದು ಎಲ್ಲಿಯೂ ಕೂಡ ಆ ತರಹದ್ದು ಆಘಾತಗಳಾಗಿರಬಹುದು, ಅಪಮೃತ್ಯುಗಳಾಗಿರಬಹುದು, ಅದು ಯಾವುದೂ ಕೂಡ ನಡೆಯಬಾರದು ಅನ್ನೋದನ್ನು ಮನಸ್ಸಲ್ಲಿಟ್ಕೊಂಡು ಒಂದು ಪ್ರಾರ್ಥನೆ ಮಾಡುವಂಥದ್ದು. ರಾಷ್ಟ್ರಕ್ಕೆ ಮಂಗಳವಾಗಲಿ ಅಂತೇಳಿ ಒಂದು ರಾಷ್ಟ್ರಾಶೀರ್ವಾದವನ್ನು ಏನು ಜಾಸ್ತಿನೇ ಹೇಳೋಕ್ಕೆ ಬಂದಿಲ್ಲ ಅಂತೂ ಅಷ್ಟೇ, ಲೋಕಾ ಸಮಸ್ತ ಸುಖಿನೋ ಭವಂತು ಅನ್ನೋ ಮಂತ್ರವನ್ನಾದರೂ ಕೂಡ ನೀವು ಹೇಳಿಕೊಳ್ಳತಕ್ಕಂತಹದ್ದನ್ನು ಮಾಡಿಕೊಳ್ಳುತ್ತಾ ಬನ್ನಿ. ಈ ಹಸುಗಳ ಸೇವೆಯನ್ನು ದಯವಿಟ್ಟು ಮಾಡ್ತಾ ಬನ್ನಿ. ಆವಾಗ ಮರೆಯದೇ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹಸುಗಳಿಗೆ ಒಂದಷ್ಟು ಸೇವೆಯನ್ನು ಮಾಡ, ಅದು ತಿನ್ನತಕ್ಕಂಥ ಆಹಾರವನ್ನು ಅದೇನು ತಿನ್ನುತ್ತೋ ಬೂಸ ಹಿಂಡಿ ಒಂದಷ್ಟು ಕೊಡಿಸಿ ಬನ್ನಿ. ನಿಮ್ಗೆ ಆಗಲಿಲ್ಲ ನೀವೊಂದಷ್ಟು ಹಣ ಕೊಟ್ಟು ಕೊಡಿಸಿ ಬನ್ನಿ, ಆ ತಿಂಗಳೆಲ್ಲ ಅವ್ರು ಹಾಕ್ಕೊಳ್ತಾರೆ. ಒಂದಷ್ಟು ಎಷ್ಟು ಸಾಧ್ಯ ಅಷ್ಟು ಹುಲ್ಲನ್ನು ದಾನ ಮಾಡಿಬಿಡಿ, ಆ ಹಣ ಹುಲ್ಲು ಅದನ್ನು ಮಾಡ್ಕೊಳ್ತೀವಿ. ಇವು ಯಾವ ಬರೋದಿಲ್ಲವಂತೆ. ಅಂದರೆ ನಮ್ಮ ಜಾತಕದಲ್ಲಿ ಇದ್ದರೂ ಕೂಡ ಆ ದೋಷಗಳು ನಿವಾರಣೆ ಆಗ್ತವೆ ಅಂತ ಹೇಳುತ್ತೆ. ಯಾರಿಗೆ ಗೊತ್ತು ಯಾವ ದೋಷ ಎಲ್ಲೆಲ್ಲಿ ಹಡಕವಾಗಿದೆ ಗೊತ್ತಿಲ್ವಲ್ಲ, ಅದು ಸ್ವಲ್ಪ ನಾವು ಎಚ್ಚೆತ್ತುಕೊಳ್ಳುವಂಥದ್ದು. ಈ ತರಹದ್ದನ್ನು ಮಾಡ್ತಾ ಬನ್ನಿ. ವಿಶೇಷವಾಗಿರ್ತಕ್ಕಂಥ ಯೋಗವನ್ನು ನಾವು ಇಂತಹ ದಿನಗಳಲ್ಲಿ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಭಗವಂತ ಬ್ರಹ್ಮಾಂಡದೆಲ್ಲವೂ ಕೊಟ್ಟಿದ್ದಾನೆ, ತಾಪತ್ರಗಳು ಇಟ್ಟಿದ್ದಾನೆ. ಅಂತಹ ತಾಪತ್ರಯಗಳು ಇರೋವಂಥದ್ದು ಅಥವಾ ಮುಂದೆ ಬರ್ತಕ್ಕಂತಹ ನವನವ ಅಂದರೆ ಹೊಸ ತಾಪತ್ರಯ ನಿವಾರಣಾರ್ಥಂ ನವವ್ಯಾಕರಣ ಪಂಡಿತಾ ಹನುಮ ಕೃಪಾಕಟಾಕ್ಷ ಸಿದ್ಧಿರಸ್ತು. ಖಂಡಿತವಾಗ್ಲೂ ಗುರುಗಳ ಕಲಾವಿದನ ಕುಟುಂಬಕ್ಕೆ ಸಾಂತ್ವನದ ಮಾತುಗಳನ್ನ ತಿಳಿಸಿದ್ರಿ. ಜೊತೆಗೆ ಹನುಮ ಜಯಂತಿ ಆಗಿರೋದ್ರಿಂದ ಏನೆಲ್ಲ ವಿಶೇಷವಾಗಿರುವಂಥ ದಾನಗಳನ್ನ ನಾವು ಈ ದಿನ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಜೀವನದಲ್ಲಿ ದೇವರು ನಮಗೆ ಸುಖ ಹಾಗೂ ದುಃಖ ಎರಡನ್ನೂ ಕೂಡ ಕೊಟ್ಟಿದ್ದಾರೆ. ಅದನ್ನು ನಾವು ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕಾಗತ್ತೆ. ಅದರ ಜೊತೆನಲ್ಲೇ ನಮ್ಮ ಜೀವನ ಕೂಡ ನಾವು ಸಾಗಿಸ್ಬೇಕಾಗತ್ತೆ ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ವೀಕ್ಷಕರು, ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.